ಅದಿತಿ, ಹೇಗಿದೆ ಅದಿತಿ? ಅಯ್ಯೋ, ನೀನ್ ಯಾಕೋ ಇಲ್ಲಿಗೆ ಬಂದೆ? ಹೆದರ್ಕೋಬೇಡ ನೀನು ಹೀಗಿಲ್ಲೆಲ್ಲ ಬರ್ಬಾರ್ದು, ಹೋಗು. ನನ್ ವಿಷಯ ಬಿಡು. ನೀನೇನು ಕಾಲೇಜಿಗೆ ಬರ್ತಿಲ್ಲ, ನಿನ್ ಮೊಬೈಲ್ ಏನಕ್ಕೆ ಸ್ವಿಚ್ ಆಫ್ ಆಗಿದೆ? ಪ್ಲೀಸ್ ನೀನ್ ಇಲ್ಲಿಂದ ಹೋಗು. ನಾನ್ ಕೇಳಿದ ಪ್ರಶ್ನೆಗೆ ಮೊದಲು ಉತ್ತರ ಕೊಡು. ನಾನು ಉತ್ತರ ಕೊಡೋ ಸ್ಥಿತಿಲಿ ಇಲ್ಲ. ಅದಿತಿ, ಈ ಮನೇಲಿ ಏನೇನೋ ನಡೀತಿದೆ ಅಂತ ನನಗೆ ಗೊತ್ತು. ಅದೇನು ಅಂತ ಧೈರ್ಯವಾಗಿ ನನ್ನ ಹತ್ರ ಹೇಳು. ಜಗನ್ ಪ್ಲೀಸ್, ಇಲ್ಲೇನು ಆಗ್ತಿಲ್ಲ. ನೀನ್ ಬಂದಿರೋದು ಮನೇಲಿ ಏನಾದ್ರೂ ಗೊತ್ತಾದ್ರೆ ದೊಡ್ಡ ಅನಾಹುತನೇ ಆಗುತ್ತೆ. ಮೊದಲು ನೀನ್ ಇಲ್ಲಿಂದ ಹೋಗು. ನೀನ್ ನನ್ನಿಂದ ಏನೋ ಒಂದು ಮುಚ್ಚಿಡ್ತಾ ಇದ್ಯಾ. ಏನು ಇಲ್ಲ ಜಗನ್. ನೀನ್ ತಿಳ್ಕೊಂಡಿರೋಂಗೆ ಮೀರಾ ಒಳ್ಳೆಯವಳಲ್ಲ. ಏನೋ ಒಂದು ಕಿತಾಪತಿ ಮಾಡ್ತಾ ಇದ್ದಾಳೆ. ನೀನ್ ನನ್ನ ಜೊತೆ ಬಂದ್ಬಿಡು, ನಾನು ಮಿಕ್ಕಿದೆಲ್ಲ ನೋಡ್ಕೊತೀನಿ. ಲಕ್ಷ್ಮಣ್ ಕರ್ಕೊಂಬರೋದಕ್ಕೆ ನಿನ್ ಜೊತೆ ಬಂದಿರೋದೇ ಈಗ ದೊಡ್ಡ ತಪ್ಪಾಗಿದೆ. ನಾನೀಗ ಮತ್ತೆ ನಿನ್ ಜೊತೆ ಬಂದ್ರೆ ಅದು ಬೇರೆನೇ ಅರ್ಥ ಆಗುತ್ತೆ. ಅದಿತಿ, ಏನು ಆಗಲ್ಲ. ನೀನ್ ನನ್ನ ಜೊತೆ ಬಾ, ನಾನೆಲ್ಲ ಸರಿ ಮಾಡ್ತೀನಿ. ಜಗನ್ ಪ್ಲೀಸ್ ಕಣೋ, ನನಗೆ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶ ನಿನಗಿದ್ರೆ ಮೊದಲು ಇಲ್ಲಿಂದ ಹೋಗು. ನನಗಷ್ಟೇ ಸಾಕು. ನೀನು ಯಾಕೆ ಅರ್ಥ ಮಾಡ್ಕೊತಿಲ್ಲ? ಸರಿ ಆಯಿತು, ನಾನು ಹೊರಡ್ತೀನಿ. ನೀನು ಮೊಬೈಲ್ ಇಟ್ಕೋ. ನನಗೀಗ ಇದ್ರ ಅವಶ್ಯಕತೆ ಇಲ್ಲ. ಮೊದಲು ನೀನು ಇಲ್ಲಿಂದ ಹೋಗು. ಈ ಫೋನ್ ಇಟ್ಕೋ. ಏನಾದರೂ ನಾನು ಹೆಲ್ಪ್ ಬೇಕು ಅಂದರೆ ಮಿಸ್ ಮಾಡದೆ ಫೋನ್ ಮಾಡು. ನೀನು ಹೋಗಪ್ಪ. ಆಯಿತು, ಹೋಗ್ತೀನಿ. ಮೀರಮ್ಮ, ಏನಾಯ್ತು? ಯಾರು ನಿಮ್ಮನ್ನ ಕೂಡ ಹಾಕಿದ್ದು? ಜಗನ್ ಬಂದಿದ್ದ? ಇಲ್ಲಮ್ಮ, ಯಾರು ಬಂದಿಲ್ಲ. ಸುಳ್ಳು ಹೇಳ್ಬೇಡ. ಯಾರು ಬಂದಿಲ್ಲ ಅಮ್ಮ.